ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಗ್ರಾಮೀಣ ಪ್ರದೇಶ ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮನೆ ಇರ್ಬೋದು, ಪ್ಲಾಟ್ ಇರ್ಬೋದು ಅಥವಾ ನಿಮ್ಮ ಆಸ್ತಿ ಇರ್ಬೋದು, ಅದಕ್ಕೆ ಈ ಖಾತಾ ಡಿಜಿಟಲ್ ಖಾತಾ ಕೊಡ್ತೀವಿ ಅಂತ ಒಂದು ಕಾನೂನು ಮಾಡಿದ್ರು, ಎಲ್ಲರಿಗೂ ಗೊತ್ತಿದೆ ರೈಟ್. ಸೊ ಇದರ ರಿಲೇಟೆಡ್ ಒಂದು ಹೊಸದಾಗಿ ಅನೌನ್ಸ್ಮೆಂಟ್, ಒಂದು ಅಪ್ಡೇಟ್ ಬಂದಿದೆ, ಒಂದು ಬಿಗ್ ನ್ಯೂಸ್, ಒಂದು ಗುಡ್ ನ್ಯೂಸ್ ಬಂದಿದೆ. ಏನಿದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ನೀವು ನನಗೆ ವಾಟ್ಸ್ಆ್ಯಪ್ನಲ್ಲಿ ಮೆಸೇಜ್ ಕಳಿಸ್ಬೋದು. ಸೊ ಇಲ್ಲಿ ನೋಡಿ, RDPR ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇದು ಅಫಿಷಿಯಲ್ ಪೇಜು. ಇಲ್ಲಿ ಈ ರೀತಿ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದಾರೆ ರೈಟ್. ಸೊ ನೀವು ನೋಡಬಹುದು ಇಲ್ಲಿ, ಅಂಡ್ ಆನರೇಬಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ ಅವ್ರದ್ದು ಏನು ಫೇಸ್ಬುಕ್ ಪೇಜ್ ಇದೆ ಅಲ್ಲಿ ಕೂಡ ಇದು ಇನ್ಫಾರ್ಮೇಶನ್ ಅನ್ನ ಈ ರೀತಿ ಶೇರ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಈ ರೀತಿ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ಸೊ ನಾವು ಗ್ರಾಮೀಣ ಪ್ರದೇಶನಲ್ಲಿ ಈ ಸ್ವತ್ತು 2.0 ಅಥವಾ ಈ ಖಾತಾ ಅನ್ನ ಕೊಡ್ತೀವಿ ಅಥವಾ ಕೊಡ್ಲಿಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಚಾಲನೆ ಕೊಡ್ತಾ ಇದ್ದೀವಿ ಅಂತ ಒಂದು ಪೋಸ್ಟ್ ಅನ್ನ ಇಲ್ಲಿ ಮಾಡಿದ್ದಾರೆ, ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಇವತ್ತು ಮುಂಜಾನೆ 11 ಗಂಟೆಗೆ ಇಲ್ಲಿ ಈ ರೀತಿ ಒಂದು ಲಾಂಚ್ ಇವೆಂಟ್ ನಡೆದಿತ್ತು. ಆನರೇಬಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ ಅವರು ಅಂಡ್ ಆನರೇಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಅಂಡ್ ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸರ್. ಸೊ ಇಲ್ಲಿ ಈ ರೀತಿ ಒಂದು ಲಾಂಚ್ ಅನ್ನ ಮಾಡಿದ್ದಾರೆ, ಅಫಿಷಿಯಲಿ ಇದು ಚಾಲನೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈಗ ಯಾವ ರೀತಿ ಇದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಇದೇನು ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಈ ಸ್ವತ್ತು 2.0 ಅಂತ. ಸೊ ಇಲ್ಲಿ ಕೆಲವು ಇನ್ಫಾರ್ಮೇಶನ್ ಫಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ರೀಫ್ ಆಗಿ. ಇಲ್ಲಿ ನೋಡಿ, ಫಸ್ಟ್ ಒಂದು ವೆಬ್ಸೈಟ್ ಅನ್ನ ಈ ರೀತಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಈ ಸ್ವತ್ತು .karnataka.go.in. ಸೊ ಇದು ಹೊಸ ಪೋರ್ಟಲ್ ಅಥವಾ ಹೊಸ ಯೂಸರ್ ಇಂಟರ್ಫೇಸ್ ಇರೋ ವೆಬ್ಸೈಟ್ ಅಂತ ನೀವು ಅನ್ಬೋದು. ಇಲ್ಲಿ ಹೊಸ ಇ ಖಾತಾ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಬರ್ದಿದೆ ನೋಡಿ, ಹೊಸ ಇ ಖಾತಾ ವೀಕ್ಷಿಸಿ ಅಂತ. ನೆಕ್ಸ್ಟ್, ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ, ನಿಮ್ದೇನ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಅಥವಾ ಇಲ್ಲಿ ವೆರಿಫೈ ಮಾಡ್ಕೋಬಹುದು ಅಂತ. ನೆಕ್ಸ್ಟ್, ಈ ಖಾತಾ ವೀಕ್ಷಿಸಿ ಅಂತಂದ್ರೆ ಈ ಖಾತಾ ಏನ್ ಜನರೇಟ್ ಆಗುತ್ತೆ ಅದು ಕೂಡ ನೀವು ಇಲ್ಲಿಂದ ಡೌನ್ಲೋಡ್ ಮಾಡಬಹುದು, ನೋಡಬಹುದು, ಸರ್ಚ್ ಮಾಡಬಹುದು ಅಂತ. ಆಸ್ತಿಗಳ ಶೋಧನೆ ಅಂತಂದ್ರೆ ಅದೇನ್ ಸರ್ಚ್ ಆಫ್ ಪ್ರಾಪರ್ಟಿ, ಅದು ಕೂಡ ನೀವು ಇಲ್ಲಿಂದ ಈಸಿಯಾಗಿ ಮಾಡಬಹುದು ಅಂತ ಇಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಒಂದು ಹೆಲ್ಪ್ ಲೈನ್ ನಂಬರ್, ಸೊ ಇಲ್ಲಿ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಏನಾದರೂ ಹೆಲ್ಪ್ ಲೈನ್ ಅಥವಾ ಏನಾದರೂ ಬೇಕು ಅಂತಂದ್ರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಇನ್ಫಾರ್ಮೇಶನ್ ಅನ್ನು ತಿಳ್ಕೋಬಹುದು ಅಂತ ಒಂದು ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್, ಗ್ರಾಮೀಣ ಜನರ ಆಸ್ತಿಗಳಿಗೆ ಈ ಖಾತಾ ಮೂಲಕ ಸುರಕ್ಷತೆ. ಸೊ ನಾವೊಂದು ಸೆಕ್ಯೂರಿಟಿ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ, ಈ ಖಾತಾ ಪ್ರೊವೈಡ್ ಮಾಡಿ ಅಂತ. ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಥಿಯರಿಟಿಕಲ್ ಪಾರ್ಟ್ ಆಯಿತು. ಈಗ ಒಂದು ಪ್ರಾಕ್ಟಿಕಲ್ ಈಗ ಹೋಗೋಣ. ಸೊ ಇಲ್ಲಿ ನೋಡಿ, ಗೂಗಲ್ ನಲ್ಲಿ ಈ ಸ್ವತ್ತು ಅಂತ ನೀವು ಟೈಪ್ ಮಾಡಿ ಈ ರೀತಿ ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ, ಈ ಸ್ವತ್ತು .karnataka.go.in ಅಂತ. ನೀವು ಈ ಸ್ವತ್ತು 2.0 ಅಂತ ನೀವು ಟೈಪ್ ಮಾಡಿದ್ರೆ ಅಗೇನ್ ಸೇಮ್ ವೆಬ್ಸೈಟ್ ಬರುತ್ತೆ, ಇದೇ ವೆಬ್ಸೈಟಿಗೆ ನೀವು ಹೋಗ್ಬೇಕಾಗುತ್ತೆ. ಸೊ ಈ ಸ್ವತ್ತು .karnataka.go.in ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ಫೈನಲಿ ಈ ರೀತಿ ಒಂದು ಹೊಸದಾಗಿ ಒಂದು ಈ ಸ್ವತ್ತು 2.0 ವೆಬ್ಸೈಟ್ ಅನ್ನ ನಿಮಗೆ ಈ ರೀತಿ ಕಾಣಿಸುತ್ತೆ. ಒಂದು ಯೂಸರ್ ಇಂಟರ್ಫೇಸ್ ಒಂದು ಹೊಸದಾಗಿ ನಿಮಗೆ ಕಾಣುತ್ತೆ. ಅಂಡ್ ಅದ್ರ ಜೊತೆಗೆ ಒಂದು ಹೊಸದಾಗಿ ಇಲ್ಲಿ ಲೋಗೋ ಕೂಡ ಮಾಡಿದ್ದಾರೆ, ಈ ಸ್ವತ್ತು ಅಂತ. ಇಲ್ಲಿ ನೀವು ನೋಡಬಹುದು, ಈ ರೀತಿ ಒಂದು ಗವರ್ಮೆಂಟ್ ಆಫ್ ಕರ್ನಾಟಕದು ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಈ ಸ್ವತ್ತು ಒಂದು ಲೋಗೋ ಕೂಡ ಹೊಸದಾಗಿ ಇಲ್ಲಿ ನಿಮಗೆ ಕಾಣಿಸಬಹುದು. ಓಕೆ, ಸೊ ಇದು RDPR ಡಿಪಾರ್ಟ್ಮೆಂಟ್ ಇಂದ ಹೊಸ ವೆಬ್ಸೈಟ್ ಇಲ್ಲಿ ಈ ಸ್ವತ್ತು 2.0 ಗೆ ಅಂತ ಮಾಡಿದ್ದು ರೈಟ್. ಸೊ ಈ ವೆಬ್ಸೈಟ್ ನಲ್ಲಿ ನೀವು ಹೊಸ ಈ ಖಾತಾ ಅಥವಾ ನಿಮ್ದು ಈ ಸ್ವತ್ತು ರಿಲೇಟೆಡ್ ಎಲ್ಲ ಸರ್ವಿಸಸ್ ನಿಮಗೆ ಸಿಗುತ್ತೆ. ಸೊ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ನೋಡಿ, ಸಿಟಿಸನ್ ಸರ್ವಿಸಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಸೊ ಫಸ್ಟ್ ಈ ಖಾತಾ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಇದು ಸರ್ವಿಸಸ್ ಕೂಡ ನೀವು ತಗೋಬಹುದು, ಈ ಸ್ವತ್ತು ಅಥವಾ ಈ ಖಾತಾ ರಿಲೇಟೆಡ್. ನೆಕ್ಸ್ಟ್, ಡೌನ್ಲೋಡ್ ಖಾತಾ ಅಂತಂದ್ರೆ ನಿಮ್ದೇನ್ ಖಾತಾ ಜನರೇಟ್ ಆಗುತ್ತೆ ಅದು ಖಾತಾ ನಿಮ್ಗೆ ಡೌನ್ಲೋಡ್ ಮಾಡೋದಿದೆ ಅಂತಂದ್ರೆ ನೀವು PDF ನಲ್ಲಿ ಡೌನ್ಲೋಡ್ ಮಾಡಬಹುದು, ಅದು ಆಪ್ಷನ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಏನಾದ್ರೂ ಅಬ್ಜೆಕ್ಷನ್ಸ್ ಇದೆ, ನಿಮ್ಗೆ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಇದೆ ಅದು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು, ಫೈಲ್ ಅಬ್ಜೆಕ್ಷನ್ಸ್ ಆನ್ ಫೈನಲ್ ಈ ಖಾತಾ. ಸೊ ನನಗೆ ಅಬ್ಜೆಕ್ಷನ್ಸ್ ಇದೆ ಅಂತಂದ್ರೆ ಇಲ್ಲಿಂದ ನೀವು ಅದು ಸರ್ವಿಸ್ ಕೂಡ ಇಲ್ಲಿ ತಗೋಬಹುದು. ಸ್ವಲ್ಪ ಕೆಳಗಡೆ ಬಂದ್ರೆ ಮತ್ತೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತಂದ್ರೆ ಈಗ ನಮ್ದೇನ್ ಪ್ರಾಪರ್ಟಿ ಅಪ್ಲಿಕೇಶನ್ ಇರುತ್ತೆ ಅಲ್ಲ, ಅದು ನಾವು ಅಪ್ಲೈ ಮಾಡಿಲ್ಲ ಅಥವಾ ಅಪ್ಲೈ ಮಾಡಿದೀವಿ ಅಥವಾ ಪೆಂಡಿಂಗ್ ಆಗಿದೆ, ಅದು ಅಪ್ರೂವಲ್ ಇನ್ನೂ ಆಗಿಲ್ಲ ಅಥವಾ ಅಪ್ರೂವ್ ಆಗಿದೆ, ಈ ರೀತಿ ನೀವು ಸ್ಟೇಟಸ್ ಕೂಡ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಕೋಬಹುದು. ಸೊ ಇದು ಕೂಡ ಸ್ಟೇಟಸ್ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಸ್ಟೇಟಸ್ ಆಪ್ಷನ್ ನಲ್ಲಿ ರೈಟ್, ಟ್ರ್ಯಾಕ್ ಅಂಡ್ ಮಾನಿಟರ್ ದ ಸ್ಟೇಟಸ್ ಆಫ್ ಯುವರ್ ಅಪ್ಲಿಕೇಶನ್ಸ್ ಅಂತ ಇಲ್ಲಿ ನೀವು ಓದಬಹುದು ರೈಟ್. ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ವೆರಿಫಿಕೇಶನ್ ಆಫ್ ಪ್ರಾಪರ್ಟಿ ಫಾರ್ಮ್ಸ್, ರಿಜಿಸ್ಟರ್ ಅಂಡ್ ರಿಜಿಸ್ಟ್ರೇಷನ್ ಎಲಿಜಿಬಿಲಿಟಿ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಅಂತಂದ್ರೆ
ನಿಮ್ದೇನ್ ಡಾಕ್ಯುಮೆಂಟ್ಸ್ ಇದೆ ಅಲ್ಲ ಪ್ರಾಪರ್ಟಿ ರಿಲೇಟೆಡ್, ಅದು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು, ವೆರಿಫೈ ಮಾಡ್ಬೋದು. ಸೊ ಇದು ಆಪ್ಷನ್ ಕೂಡ, ವೆರಿಫಿಕೇಶನ್ ರಿಲೇಟೆಡ್ ಆಪ್ಷನ್ ಕೂಡ ಇಲ್ಲಿ ಒಂದು ಆಡ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ವಲ್ಪ ಈಗ ಆಲ್ರೆಡಿ ನಾನು ಹೇಳಿದೆ ಸಿಟಿಸನ್ ಸರ್ವಿಸಸ್ ಅಂತ. ಸೊ ಇದು ಈ ಖಾತಾ ಮೇಲ್ಗಡೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಹೊಸ ಟ್ಯಾಬ್ ಓಪನ್ ಆಗುತ್ತೆ, ಸಿಟಿಸನ್ ಸರ್ವಿಸಸ್ ರಿಲೇಟೆಡ್ ಟು ಈ ಖಾತಾ ಅಂತ. ಸೊ ಇಲ್ಲಿ ಎರಡು ಆಪ್ಷನ್ ನಿಮಗೆ ಕಾಣಿಸುತ್ತೆ, ರೈಟ್. ಸೊ ಫಸ್ಟ್ ಏನಿದೆ ಓಲ್ಡ್ ಅಂತಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಖಾತಾ ಇದೆ, ಇನ್ನೊಂದು ಹೊಸ ಖಾತಾ. ಸೊ ನಿಮ್ಮ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ ಖಾತಾ ಇದೆ ಅಥವಾ ನಿಮ್ಮ ರೆಕಾರ್ಡ್ಸ್ ವೆಬ್ಸೈಟ್ ನಲ್ಲಿ ತೋರಿಸ್ತಾ ಇದೆ ಅಂತಂದ್ರೆ ನೀವು ಫಸ್ಟ್ ಆಪ್ಷನ್ ಚೂಸ್ ಮಾಡಬೇಕು. ಅಥವಾ ನಿಮ್ಮ ಹತ್ರ ಯಾವುದೇ ಖಾತಾ ಇಲ್ಲ ಅಥವಾ ರೆಕಾರ್ಡ್ಸ್ ಇಲ್ಲ ಗ್ರಾಮ ಪಂಚಾಯತ್ ಒಳಗಡೆ ಅಥವಾ ವೆಬ್ಸೈಟ್ ನಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ನೀವು ಸೆಕೆಂಡ್ ಆಪ್ಷನ್ ನ್ಯೂ ಖಾತಾಗೆ ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬೇಕು. ಸದ್ಯಕ್ಕೆ ನಾನು ಎಕ್ಸಿಸ್ಟಿಂಗ್ ಖಾತಾ ಇದೇನು ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ನಿಮಗೆ ಆಪ್ಷನ್ ತೋರಿಸುತ್ತೆ. ಇಲ್ಲಿ ನಿಮ್ದು ಡಿಸ್ಟ್ರಿಕ್ಟ್ ಯಾವ್ದಿದೆ, ತಾಲೂಕಾ ಯಾವ್ದಿದೆ, ಪಂಚಾಯತ್ ಯಾವ್ದಿದೆ, ವಿಲೇಜ್ ಯಾವ್ದಿದೆ ಅಂಡ್ ಎಲ್ಲ ಡೀಟೇಲ್ಸ್ ಇಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಎಂಟರ್ ಮಾಡಬೇಕು. ಸರ್ಚ್ ಅಂತ ಆಪ್ಷನ್ ಇರುತ್ತೆ. ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಟೇಬಲ್ ಮುಖಾಂತರ ನಿಮಗೆ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ. ಸೊ ಏನೇನಿದೆ ನೋಡಿ. ಸೊ ಫಸ್ಟ್ ಗ್ರಾಮ ಪಂಚಾಯತ್ ಅಂತಂತಂದ್ರೆ ಯಾವ ಗ್ರಾಮ ಪಂಚಾಯತ್ ಇದೆ ಅಂತ ಇಲ್ಲಿ ಆ ಗ್ರಾಮ ಪಂಚಾಯತ್ ಹೆಸರು ಇಲ್ಲಿ ಬರ್ದಿದ್ ಬರುತ್ತೆ. ನೆಕ್ಸ್ಟ್ ವಿಲೇಜ್ ಅಂತಂದ್ರೆ ಯಾವ ಹಳ್ಳಿ ಇದೆ, ಯಾಕಂತಂದ್ರೆ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಒಂದು ಹಳ್ಳಿ ಇರಬಹುದು, ಎರಡು ಇರಬಹುದು, ಮೂರು ಇರಬಹುದು, ಈ ರೀತಿ ಕೂಡ ಇರುತ್ತೆ. ಸೊ ಗ್ರಾಮ ಪಂಚಾಯತ್ ಹೆಸರು ಯಾವ್ದಿದೆ ಅಂಡ್ ಯಾವ್ದು ಹಳ್ಳಿ ಇದೆ, ಸೊ ಇದು ಇನ್ಫಾರ್ಮೇಶನ್ ಈ ರೀತಿ ಸೆಕೆಂಡ್ ಕಾಲಮ್ ನಲ್ಲಿ ಇರುತ್ತೆ. ಮೂರನೇದು ಒಂದು ಪ್ರಾಪರ್ಟಿ ಐಡಿ ಅಂತಂತಂದ್ರೆ ಆ ಆಸ್ತಿದು ಆ ಪ್ರಾಪರ್ಟಿದು ಒಂದು 18 ಡಿಜಿಟ್ದು PID ನಂಬರ್ ಇರುತ್ತೆ. ಓಕೆ, ಸೊ ಇದು ಕೂಡ ನೀವು ನೋಟ್ ಮಾಡ್ಕೋಬಹುದು. ನೆಕ್ಸ್ಟ್ ಆಸೆಟ್ ನಂಬರ್. ಈಗ ಆಸೆಟ್ ನಂಬರ್ ಅರ್ಥ ಏನು ಅಂತಂದ್ರೆ ನಿಮ್ದು ಪ್ಲಾಟ್ ಇರಬಹುದು, ಮನೆ ಇರಬಹುದು, ಅದರ ಹೌಸ್ ನಂಬರ್ ಅಂತ ತಿಳ್ಕೊಳ್ಳಿ, ಅಥವಾ ಪ್ಲಾಟ್ ನಂಬರ್, ಈ ರೀತಿ ಒಂದು ಆಸೆಟ್ ನಂಬರ್ ಅಂತ ಇಲ್ಲಿ ಮೆನ್ಷನ್ ಇರುತ್ತೆ. ನೆಕ್ಸ್ಟ್ ಓನರ್ ನೇಮ್. ಸೊ ಅದೇನ್ ಪ್ರಾಪರ್ಟಿ ಇದೆಯಲ್ಲ ಅದು ಯಾರ ಹೆಸರು ಮೇಲೆ ರೆಕಾರ್ಡ್ಸ್ ನಲ್ಲಿ ಮೆನ್ಷನ್ ಇದೆ, ಸೊ ಅದು ಕೂಡ ನೀವು ಇಲ್ಲಿ ಓನರ್ ನೇಮ್ ಮಾಲೀಕರ ಹೆಸರು ಅಂತ ನೋಡಬಹುದು. ನೆಕ್ಸ್ಟ್ ಅಡ್ರೆಸ್, ಆ ಪ್ರಾಪರ್ಟಿದು ಏನ್ ಅಡ್ರೆಸ್ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ ಅದು ಕೂಡ ಇಲ್ಲಿ ಬರ್ದಿದಿರುತ್ತೆ. ನೆಕ್ಸ್ಟ್ ಕಾಲಮ್ ನಲ್ಲಿ ಪ್ರಾಪರ್ಟಿ ಟೈಪ್ ಅಂತಂತಂದ್ರೆ ಈ ಪ್ರಾಪರ್ಟಿ ಟೈಪ್ ಅಂತಂದ್ರೆ ಇದು ಪ್ಲಾಟ್ ಇದೆಯಾ ಅಥವಾ ಮನೆ ಇದೆ, ಸೊ ಬಿಲ್ಡಿಂಗ್ ಆರ್ ಪ್ಲಾಟ್ ಅಂತ ಈ ರೀತಿ ಏನಿದೆ ಅದಲ್ಲ ಅದು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ರೈಟ್. ಸೊ ಅದು ಕೂಡ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಡೌನ್ಲೋಡ್ ಆಪ್ಷನ್ ಅಂತಂದ್ರೆ ಆ ಪ್ರಾಪರ್ಟಿದು ಡ್ರಾಫ್ಟ್ ಈ ಖಾತಾ ಇಲ್ಲಿ ಮಾಡಿದ್ದಾರೆ, ಅವರು ರಿಲೀಸ್ ಮಾಡಿದ್ದಾರೆ, ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದು ಡ್ರಾಫ್ಟ್ ಈ ಖಾತಾ ನೀವು PDF ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಇನ್ಫಾರ್ಮೇಶನ್ ಫಾರ್ ಫೈನಲ್ ಈ ಖಾತಾ ಅಂತಂದ್ರೆ ನಿಮ್ಮ ಪ್ರಾಪರ್ಟಿ ಯಾವ್ದಿದೆಯಲ್ಲ ಅದೇ ಮೇಲೆ ನೀವು ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಖಾತಾಗೆ ಅಪ್ಲೈ ಮಾಡಬಹುದು ಅಂತ ಇದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಲಾಸ್ಟಿಗೆ ಆಬ್ಜೆಕ್ಟ್ ನಾಟ್ ಟು ಇಶ್ಯೂ ಫೈನಲ್ ಈ ಖಾತಾ ಅಂತಂದ್ರೆ ನನಗೆ ಅಬ್ಜೆಕ್ಷನ್ಸ್ ಇದೆ, ಈ ಪ್ರಾಪರ್ಟಿಗೆ ನೀವು ಫೈನಲ್ ಈ ಖಾತಾ ಅಥವಾ ಈ ಖಾತಾ ನೀವು ಇಶ್ಯೂ ಮಾಡಬೇಡಿ ಅಂತ, ಅದು ಕೂಡ ನೀವು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಥವಾ ಅಪ್ಲೈ ಮಾಡಬಹುದು. ಸೊ ಈಗ ನಾನೇನ್ ಮಾಡ್ತೀನಿ, ಇದು ನಂದು ಪ್ರಾಪರ್ಟಿ ಇದೆ ಅಂತ ಸುಮ್ಮನೆ ಒಂದು ಉದಾಹರಣೆ ತಗೋತೀನಿ, ರೈಟ್. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಡ್ರಾಫ್ಟ್ ಈ ಖಾತಾ ಅಂತ ಆಲ್ರೆಡಿ ನಾನು ಹೇಳಿದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಪ್ರಾಪರ್ಟಿದು ಡ್ರಾಫ್ಟ್ ಈ ಖಾತಾ PDF ನಲ್ಲಿ ಡೌನ್ಲೋಡ್ ಆಗುತ್ತೆ. ಈ ರೀತಿ ಒಂದು ಓಪನ್ ಆಗುತ್ತೆ ನೋಡಿ, ಇಲ್ಲಿ ಎಲ್ಲಾ ಡೀಟೇಲ್ಸ್ ಈ ರೀತಿ ಇರುತ್ತೆ. ಒಂದ್ಸರ್ತಿ ಎಲ್ಲಾ ಕೂಡ ನಾವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿ ಮೇಲೆ ಇದು ನಂದೇ ಪ್ರಾಪರ್ಟಿ ಇದೆ ಡ್ರಾಫ್ಟ್ ಈ ಖಾತಾ ಅಂತ ನಿಮ್ಗೆ ಕನ್ಫರ್ಮೇಶನ್ ಗೊತ್ತಾಗಬೇಕು. ಓಕೆ, ಕನ್ಫರ್ಮೇಶನ್ ಗೊತ್ತಾಗಿದ ಮೇಲೆ ನಾನೇನ್ ಮಾಡಬೇಕು, ಇಲ್ಲಿ ಆಪ್ಷನ್ ಇದೆ ನೋಡಿ, ಸಬ್ಮಿಟ್ ಇನ್ಫಾರ್ಮೇಶನ್ ಫಾರ್ ಫೈನಲ್ ಈ ಖಾತಾ ಅಂತಂದ್ರೆ ಕ್ಲಿಕ್ ಹಿಯರ್. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಈ ರೀತಿ ಒಂದು ಆಪ್ಷನ್ ಕಾಣುತ್ತೆ ಅಥವಾ ಒಂದು ಹೊಸದಾಗಿ ಒಂದು ಟ್ಯಾಬ್ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಂದು ಮೊಬೈಲ್ ನಂಬರ್ ನಾನು ಎಂಟರ್ ಮಾಡಬೇಕು, ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಬೇಕು, OTP ಬರುತ್ತೆ, OTP ಸೆಂಡ್ ಮಾಡಬೇಕು, ಆಮೇಲೆ ನಾನು ಲಾಗಿನ್ ಆಗ್ತೀನಿ. ಲಾಗಿನ್ ಆಗಿದ ತಕ್ಷಣ ನಂದು ಅಪ್ಲಿಕೇಶನ್ ಅಪ್ಲೈ ಮಾಡೋದು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿವರೆಗೂ ಈ ವಿಡಿಯೋನಲ್ಲಿ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ವೆಬ್ಸೈಟ್ ಇವತ್ತೇ ಬಂದಿದೆ ಇದು. ಸೊ ಇನ್ನೂ ಅದ್ರ ಬಗ್ಗೆ ಇನ್ನೂ ತಿಳ್ಕೋಬೇಕು. ಸೊ ಆಲ್ರೆಡಿ ನಾನು ಎ ಖಾತಾ ಬೇಕು ನಿಮಗೆ, ಯಾವ ರೀತಿ ಆಸ್ತಿಗಳಿಗೆ ಎ ಖಾತಾ ಕೊಡ್ತಾರೆ, ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎ ಖಾತಾ ನಿಮಗೆ ಬೇಕು ಅಂತಂತಂದ್ರೆ ಆಲ್ರೆಡಿ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದೇ ರೀತಿ ಬಿ ಖಾತಾ ನನಗೆ ಬೇಕು ಅಥವಾ ಯಾವ ರೀತಿ ಆಸ್ತಿಗಳಿಗೆ ಬಿ ಖಾತಾ ಕೊಡ್ತಾರೆ, ಬಿ ಖಾತಾ ಬೇಕು ಅಂತಂದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇರಲೇಬೇಕು. ಸೊ ಈ ರೀತಿ ನಾನು ಇದು ಕೂಡ ಸಪ್ರೇಟ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಎಲ್ಲ ವಿಡಿಯೋಸ್ ಕೂಡ ನಾನು ವಿಲೇಜ್ ಪ್ರಾಪರ್ಟಿ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ನಲ್ಲಿ ನಿಮಗೆ ವಿಲೇಜ್ ಪ್ರಾಪರ್ಟಿ, ಹಳ್ಳಿ ರಿಲೇಟೆಡ್ ಏನ್ ಪ್ರಾಪರ್ಟಿ ಇರುತ್ತಲ್ಲ ಅದ್ರ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಇದೇ ಪ್ಲೇ ಲಿಸ್ಟ್ ನಲ್ಲಿ ನಿಮಗೆ ಸಿಗುತ್ತೆ. ಈ ಪ್ಲೇ ಲಿಸ್ಟ್ ನಲ್ಲಿ ನಿಮಗೆ ಈ ಪ್ಲೇ ಲಿಸ್ಟ್ ಏನ್ ಲಿಂಕ್ ಇರುತ್ತೆ ಅದು ನಾನು
ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಎಲ್ಲ ಕೂಡ ಡೀಟೇಲ್ಸ್ ವಿಡಿಯೋಸ್ ನಿಮಗೆ ಯಾವ್ದು ಬೇಕದು ನೀವು ಚೆಕ್ ಮಾಡಿ ನೋಡ್ಕೋಬಹುದು. ಓಕೆ, ಅಂಡ್ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಮಾಡಬಹುದು. ನಾನು ನಿಮಗೆ ಆನ್ಲೈನ್ ಮುಖಾಂತರ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಅಂಡ್ ವಿಡಿಯೋ ಯಾವ ರೀತಿ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.